ನಮಸ್ತೆ, ನಾನು ನಿಮ್ಮ ಹರೀಶ್. ವಿಕಾಸ ದರ್ಪಣ ವಿಶೇಷವಾದ ಸಂಚಿಕೆ ಇವತ್ತು, ಭಾರಿ ವಿಶೇಷ. ಏನಕ್ಕೆ ಅಂದರೆ, ನಾವು ವಿಕಾಸ ದರ್ಪಣ ಶುರು ಮಾಡಿರೋದು ಏನಕ್ಕೆ ಅಂದರೆ 224 ಕಾನ್ಸ್ಟಿಟ್ಯೂಯೆನ್ಸಿನೂ ಶ್ರೀಮಂತ ಕಾನ್ಸ್ಟಿಟ್ಯೂಯೆನ್ಸಿ ಮಾಡಬೇಕು. ನಮ್ಮ ಕರ್ನಾಟಕ ಒಂದು ಮಾಡಲ್ ಆಗಬೇಕು. ಇದೇ ಮಾಡಲ್ ಕಾಪಿ ಕ್ಯಾಟ್ ಬೇರೆ ಸ್ಟೇಟನ್ನು ಅಳವಡಿಸ್ತಾರೆ, ನಮ್ಮ ದೇಶ ಎಲ್ಲಿಗೋಗುತ್ತೆ. ಅದಕ್ಕೋಸ್ಕರ ವಿಕಾಸ ದರ್ಪಣ ಮಾಡ್ತಾಯಿದ್ವಿ. ಇಲ್ಲಿ ನಾನು ನಿಮ್ಮದು ಫಿಲಮ್ಸ್ಗಳನ್ನ ಸ್ಟಡಿ ಮಾಡ್ತಾ ಇದ್ದೆ. ಸ್ಪಿರಿಚುವಲ ಎಸ್, ಮಕ್ಕಳ ಎಸ್, ನೇಚರ ಎಸ್, ಕಾಮಿಡಿನ ಎಸ್, ಯು ನೇಮ್ ಇಟ್, ಯುವರ್ ಇನ್ ಆಲ್ ದಿ ಫೀಲ್ಡು. ಇವತ್ತೊಂದು ವಿಚಾರ ಹೇಳ್ತಿದ್ದೀನಿ, ನಾನು ತುಂಬ ನಿಕಟ ಸಂಪರ್ಕದಲ್ಲಿದ್ದೀನಿ ಅವ್ರ ಹತ್ರ. ಈ ವರ್ಕ್ಸ್ ಲೈಕ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಆ್ಯಂಡ್ ಈವನ್ ಟುಡೇ ಇಸ್ ಎ ಸ್ಟೂಡೆಂಟ್. ಹೊಸದು ಕಲಿತಾನೆ ಇರ್ತಾರೆ, ಅಪ್ಡೇಟ್ ಆಗ್ತಾನೆ ಇರ್ತಾರೆ. ಎಲ್ಲೂ ನಾನು ಎಲ್ಲ ಗೊತ್ತು, ನಾನು ಎಕ್ಸ್ಪೀರಿಯನ್ಸ್ಡು ಒಂಚೂರು ಅವರು ಈಗ ಅನ್ನೋದಿಲ್ವಲ್ಲ. ಉದಾಹರಣೆಗೆ ಇನ್ನೊಂದು ಹೇಳ್ಬಿಡ್ತೀನಿ, ಅವ್ರ ಮಗನೂ ಇಟ್ಸ್ ವೆರಿ ಬಿಗ್ ಸ್ಟಾರ್. ತಂದೆಗೆ ಅವಾರ್ಡ್ ಕೊಡುವಾಗ ಎಲ್ಲರೂ ಕೂತವ್ರೆ. ಮೊನ್ನೆ ಬಂದವರೆಲ್ಲ ಸೀಟಲ್ಲಿ ಕೂತಿದ್ದಾರೆ. ಅವ್ರು ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ಸೈಡಲ್ಲಿ ನಿಂತ್ಕೊಂಡು ಕಾಮನ್ ಮ್ಯಾನ್ ಆಗಿ ಏನು ಸಿಂಪ್ಲಿಸಿಟಿ ಅಂದರೆ, ಸರ್ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದ್ದೆ, ನಿಮ್ಮ ಅಪ್ಪನೂ ಹಂಗೆ ಇದ್ರೆ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲ, ಅದು ಸಿಂಪ್ಲಿಸಿಟಿ. ಯಾಕೆಂದರೆ ನಾನು ಎಲ್ಲ ಹೇಳ್ಕೊಟ್ಟಿರೋದು ಎಷ್ಟು ಸಿಂಪಲ್ ಆಗಿರಬೇಕು ಅನ್ನೋದು. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಉದಾಹರಣೆ. ಆ ಡಿಸಿಪ್ಲಿನ್, ಡೆಡಿಕೇಶನ್, ಆ ಸಿಂಪ್ಲಿಸಿಟಿನೇ ಅವರು ಆಮೇಲೆ ಅದನ್ನೇ ನಾವೆಲ್ಲ ಪಾಠ ಕಲ್ತಿದ್ದು. ನಮ್ಮ ತಂದೆನೂ ಅಷ್ಟೇ ಭಾಳ ತುಂಬ ಸಿಂಪಲ್ ಆಗಿದ್ರು. ನನಗೇನಿತ್ತು ಅಂದರೆ ಡಿಫ್ರೆಂಟ್ ಪಿಕ್ಚರ್ ಮಾಡೋದಕ್ಕೆ ಈಗ ಒಬ್ಬ ಡಾಕ್ಟ್ರ್ ಇರ್ತಾರೆ, ಐಗೆ ಸ್ಪೆಷಲಿಸ್ಟು, ಹಾರ್ಟ್ಗೆ ಸ್ಪೆಷಲಿಸ್ಟು, ಬೋನ್ಗೆ ಸ್ಪೆಷಲಿಸ್ಟು, ಹೀಗೆ. ಬಟ್ ನನಗೆ ಆ ಥರ ಇರಲಿಲ್ಲ. ನಾನೊಬ್ಬ ಡಾಕ್ಟ್ರಾಗಿ ಕಣ್ಣಿನ ಡಾಕ್ಟ್ರು ಆಗಬೇಕು, ಹೃದಯದ ಡಾಕ್ಟ್ರು ಆಗಬೇಕು, ಬೋನ್ದು ಆಗಬೇಕು, ಕಿವಿದು ಆಗಬೇಕು, ಆಲ್ ಇನ್ ಆಲ್ ಪಿಕ್ಚರ್ಗಳು ಮಾಡಬೇಕು. ಏನೇನು ಎಮೋಷನ್ಸ್ ಅವೈಲೇಬಲ್ ಇದೆ ಅದಕ್ಕೆ ಆಯಾ ಎಮೋಷನ್ ಕರೆಕ್ಟಾಗಿ ಒಂದೊಂದು ಸಿನಿಮಾ ಮಾಡಬೇಕು ಅಂತೇಳಿ ಆಮೇಲೆ ಮಾಡಿದ್ದನ್ನು ನಾನು ಮಾಡಲೇ ಇಲ್ಲ. ಅಂತ ರಿಲೀಸ್ ಆದಮೇಲೆ ನನಗೆ 100 ಪಿಕ್ಚರ್ ಬಂತು ಡೈರೆಕ್ಷನ್ಗೆ, 100 ಪಿಕ್ಚರ್ಸ್. ಚಕ್ರವ್ಯೂಹ ನಾನೇ ಮಾಡಬೇಕಾಗಿತ್ತು. ನಾನು ಅರ್ಧ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ, ಅದಕ್ಕೆ ನಾನೇ ಬಿಟ್ಟೆ. ಯಾಕೆಂದರೆ ಮತ್ತೆ ನಾನೇ ಮಾಡಿದ್ದೇನೆ, ಏನು ಮಾಡೋದು ಅನ್ನೋದು ನನ್ನ ಒಂದು ಪ್ರಶ್ನೆ. ನನಗೆ ನಾ ಹಿಂದಿಲಿ ಮಾಡಬೇಕಾದ್ರೆ ಬೋರಿಂಗ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಏಕೆಂದರೆ ಆಲ್ರೆಡಿ ಕನ್ನಡದಲ್ಲಿ ಮಾಡಿಬಿಟ್ಟಿದ್ದೀವಿ, ಆ ಫ್ರೇಮ್ ವರ್ಕ್ ಒಳಗೇ ಮಾಡಬೇಕು, ಹೊರಗಡೆ ಬರೋಕ್ಕೆ ಆಗಲ್ಲ. ಆಮೇಲೆ ಡೈರೆಕ್ಟ್ ಅದೊಂದು ಏನು ಕೆಲಸನೇ ಇಲ್ಲ ರೀಮೇಕಲ್ಲಿ ಮಾಡುವಾಗ. ನನಗೆ ಅನಿಸ್ಬಿಟ್ಟಿತ್ತು, ಇದು ಯಾಕೆ ಮತ್ತೆ ಮಾಡೋಕ್ಕೆ ಹೋದೆ ಇದನ್ನು ಅನ್ನೋ ಥರದಲ್ಲಿ. ಆವಾಗ ನಾನು ಬೇಡ, ಯಾವುದೇ ಪಿಕ್ಚರ್ ಮಾಡಿದ್ರು ಮತ್ತೆ ಅದನ್ನೇ ಮಾಡಬಾರ್ದು ಅಂತ ಒಂದು ಡಿಸಿಷನ್ ಮಾಡ್ಕೊಂಡು ನಾನು ಎಲ್ಲ ಡಿಫ್ರೆಂಟ್ ಜಾನ್ರ್ ಮಾಡ್ಕೊಂಡು ಬಂದೆ. ಸರ್, ನಾನು ನಿಮ್ಮ ಮಗನ ವಿಚಾರ ತಂದಿದ್ದಕ್ಕೆ ಹೇಳ್ತಿದ್ದೀನಿ. ನೋಡಿದೆ, ಸ್ಮಾರ್ಟ್ ಆಗೋರೆ, ಫಿಸಿಕಲಿ ಫಿಟ್ ಆಗೋರೆ, ಒಳ್ಳೆ ಆ್ಯಕ್ಟರು ಎಲ್ಲ ಇದ್ರು, ಯಾಕೆ ಅವ್ರು ಹಿಟ್ಟಾಗಿಲ್ಲ ಅಂತ ನಿಮ್ಮಂಥವ್ರ ಮಗ ಆಗಿ ಇದೊಂದು ಪ್ರಶ್ನೆ ನನಗೆ. ಸರಿ, ಇದು ಏನಾಗುತ್ತೆ ಅಂದರೆ ಇಲ್ಲಿ ಮಾತ್ರ ಯಾವುದೇ ಇನ್ಫ್ಲೂಯೆನ್ಸ್ ನಡೆಯಲ್ಲ, ಲಂಚ ನಡೆಯಲ್ಲ. ಈಗ ಪೊಲಿಟಿಕಲಿ ಬೇರೆ ವಿಭಾಗದಲ್ಲೆಲ್ಲ ಲಂಚ ಕೊಟ್ಟು ಏನು ಬೇಕಾದ್ರೂ ತಿರುಗಿ ಮುರುಗಿ ಮಾಡ್ಬೋದು. ಬಟ್ ಸಿನಿಮಾದಲ್ಲಿ ಮಾತ್ರ ಲಂಚ ಕೊಡೋಕ್ಕಾಗಲ್ಲ. ಫಸ್ಟಿಂದ ಆಡಿಯನ್ಸ್ಗೆ ನೀವು ಲಂಚ ಕೊಟ್ಟು ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗದೇ ಇಲ್ಲ. ಅವ್ರಿಗೆ ಫ್ರೀ ಬಿ ಕೊಡೋಕ್ಕಾಗಲ್ಲ. ಬಟ್ಟೆ ಕೊಡ್ತೀವಿ, ತಿಂಗಳಿಗೆ 2,000 ಕೊಡ್ತೀವಿ ಅಂದರೂ ಅವ್ರ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಲ್ಲ. ಅವರು ಬರ್ತಾರೆ, ಅದಕ್ಕೆ ಪ್ರೇಕ್ಷಕ ಪ್ರಭುಗಳು ಅಂತ ಕರೀತಾರೆ ಅವ್ರನ್ನ. ಆಮೇಲೆ ಎಂಟಾಣಿ, ಆ ಕಾಲದಲ್ಲಿ ಎಂಟಾಣಿ ಇತ್ತು, ಎಂಟಾಣಿ ಕೊಡೋ ದನಿ ಅವನು ಅಂತ ಕರಿತಾ ಇದ್ರು. ಹಾಗೆ ಆ ಪ್ರೇಕ್ಷಕ ಯಾವುದೇ ಆಮಿಷಗಳಿಗೆ ಒಳಗಾಗಿ ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ ಅಂತ. ರಾಜ್ಕುಮಾರ್ ಪಿಕ್ಚರ್ನೂ ಚೆನ್ನಾಗಿಲ್ಲ ಅಂದಿದ್ದಾರೆ, ನನ್ನ ಪಿಕ್ಚರ್ನೂ ಚೆನ್ನಾಗಿಲ್ಲ ಅಂದಿದ್ದಾರೆ, ಪುಟ್ಟಣ್ಣವ್ರ ಪಿಕ್ಚರು ಚೆನ್ನಾಗಿಲ್ಲ. ಅದೇ ಚೆನ್ನಾಗಿದೆ ಅಂದಾಗ ತಲೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಆದ್ದರಿಂದ ಆಡಿಯನ್ಸಿಗೆ ಯಾವಾಗ ಏನು ಲೈಕ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ರಾಜ್ಕುಮಾರ್ ಅವ್ರಿಗೆ ಓಡಿಸೇನೆ, ಬೇಟ್ರ ಕಣ್ಣಪ್ಪ ಆದಮೇಲೆ ಎಷ್ಟೋ ಪಿಕ್ಚರ್ಗಳಾದ್ಮೇಲೆ ಅವ್ರಿಗೆ ಒಂದು ಸೀನ್ ಹೇಳಬೇಕು ಅಂದರೆ 100ನೇ ಪಿಕ್ಚರ್ ಆದಮೇಲೆ ಭಾಗ್ಯದ ಬಾಗಿಲು ಆದಮೇಲೆ ಅವ್ರಿಗೆ ಒಂದು ಗ್ರೇಟೆಸ್ಟ್ ಓಪನಿಂಗ್ ಸಿಕ್ತು. ಅಮಿತಾಬ್ ಬಚ್ಚನ್ಗೆ 15 ವರ್ಷ ಆದಮೇಲೆ ಸಿಕ್ತು ಸಂಜೀರು. MGR 45ನೇ ವರ್ಷದಲ್ಲಿ ಸೂಪರ್ ಹೀರೋ ಆದರು, ಮಾಡ್ತಾಯಿದ್ರು. ಬಟ್ ಒಂದು ಸೂಪರ್ ಹೀರೋ ಆಗಿದ್ದು ಆ 42-43ನಲ್ಲಿ ಅಲಿಬಾಬಾ ಆ್ಯಂಡ್ 40 ಥೀವ್ಸು ಅವೆಲ್ಲ ಮಾಡಿದ್ಮೇಲೆ. ಹಾಗೆ ಪ್ರಯತ್ನ ಮಾಡಬೇಕು, ಕಾಯ್ತಾ ಇರಬೇಕು. ದೇವರು ನಮ್ಮ ಮಾಡೋ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ವಾಟ್ ಎ ಸ್ಟ್ರಾಂಗ್ ಮೆಸೇಜ್. ಓಪ್ ಇರಬೇಕು, ಪೇಷನ್ಸ್, ಪರ್ಸಿವರೆನ್ಸ್ ಇರಬೇಕು. ನೀವು ಆದಿತ್ಯ ಅವ್ರು ನೋಡಿ, ಸೋ ಸ್ಮಾರ್ಟ್, ಒಳ್ಳೆ ಆ್ಯಕ್ಟರು. ಟೈಮ್ ಬಂದೇ ಬರುತ್ತೆ, ಅವರು ಸೂಪರ್ ಸ್ಟಾರ್ ಆಗೇ ಆಗ್ತಾರೆ. ಸರಿ, ಟೈಮಲ್ಲಿ ನಿಮ್ಮ ಮಗಳು ವಿಷಯ ನೋವಾಗುತ್ತೆ, ಕೇಳಬಾರ್ದು. ರೋಹಿಣಿ ಸಿಂಗ್, ಶಿ ಇಸ್ ಎ ಗುಡ್ ಆ್ಯಕ್ಟರ್ ಆ್ಯಂಡ್ ಡೈನಮಿಕ್ ಆಲ್ಸೋ.
ಅನ್ಫಾರ್ಚುನೇಟ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ನಾನು ಮೊನ್ನೆ ನೋಡಿದೆ ಪಾಪ, ಅದರಲ್ಲೂ ಏನು ಸ್ಪೋರ್ಟಿವು, ನನಗೆ ಭಾರಿ ಖುಷಿ ಆಯಿತು. ಹೇಗೆ ನಡ್ತಿದೆ ಸರ್ ಲೈಫು ಅವ್ರದ್ದು? ಸಿ ಏನಾಯಿತು, ಈಗ ಕೆಲವು ಆಕ್ಸಿಡೆಂಟ್ ಅನ್ನೋದೆಲ್ಲ ಅನ್ಫಾರ್ಚುನೇಟ್, ಬಟ್ ಅದು ಆದಾಗ ತುಂಬ ನಮಗೆಲ್ಲ ಮನಸ್ಸಿಗೆ ಒಂದು ನೋವಾಯಿತು. ಬಟ್ ಅವಳು ಆ ವಿಲ್ ಪವರು ಸ್ಟ್ರಾಂಗ್ ಮೈಂಡ್ ಇತ್ತು. ಸೊ ನಾವು ಅದೇ ಹೆದರಿದ್ವಿ, ಎಲ್ಲಿ ಇವಳು ಮೆಂಟಲಿ ವೀಕ್ ಆಗಿಬಿಡ್ತಾಳ ಹಾಗೆ ಅಂತ. ಬಟ್ ಅದನ್ನು ಅವಳು ಮೆಂಟಲಿ ಸ್ಟ್ರಾಂಗ್ ಆಗಿ ಅದನ್ನು ಫೇಸ್ ಮಾಡಿ ಇವತ್ತು 90% ಮೊದಲು ನಮಗೆ ಡಾಕ್ಟರ್ ಹೇಳಿದ್ದು ಇಲ್ಲ ಬೆಡ್ಡಲ್ಲೇ ಇರಬೇಕಾಗುತ್ತೆ ಅನ್ನೋ ಒಂದು ಅಶ್ಯೂರೆನ್ಸ್ ಕೊಟ್ಟಿರಲಿಲ್ಲ. ಸೊ ನಾವು ಎಷ್ಟು ಪ್ರಯತ್ನ ಪಡಬೇಕು, ಎಲ್ಲ ಥರದ ಡಾಕ್ಟ್ರು ಎಲ್ಲ ಇದು ಮಾಡಿದ್ವಿ. ಬಟ್ ಏನು ಮಾಡಿದ್ರು ಪೇಷಂಟ್ಗೆ ಒಂದು ವಿಲ್ ಪವರ್ ಬೇಕಲ್ಲ, ಆ ವಿಲ್ ಪವರ್ ಅವಳ ಹತ್ರ ಇತ್ತು. ಆಮೇಲೆ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ಲು. ಇವಾಗ ಶಿ ಸ್ಟಾರ್ಟೆಡ್ ವಾಕಿಂಗ್, ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡ್ತಾಳೆ. ಅವಳು ತುಂಬ ಕ್ರಿಯೇಟಿವ್. ಅವಳು ಟೆಲಿವಿಷನ್ಲಿದ್ಲು, ಬಿಗ್ ಬಾಸ್ ಹೋಗಿದ್ಲು, ಪಿಕ್ಚರ್ ಡೈರೆಕ್ಟ್ ಮಾಡಬೇಕು ಅಂತಿದ್ಲು, ಕತೆ ಎಲ್ಲ ರೆಡಿ ಮಾಡಿದ್ಲು, 2-3 ಪಿಕ್ಚರ್ಲಿ ಆ್ಯಕ್ಟಿವ್ ಮಾಡಿದ್ಲು. ಸೊ ಈಗ ಅವಳು ಶಿ ಈಸ್ ಕಮಿಂಗ್ ಟು ನಾರ್ಮಲ್. ಬಟ್ ಆ ಒಂದು ಛಲನೂ ಆ ವಿಲ್ ಪವರ್ ಇದೆ ಅವಳಿಗೆ, ಬ್ಲಡ್ಡಲ್ಲಿ ಬಂದಿದೆ. ಇದೆ. ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡವ್ರು, ಏನು ಮಾಡ್ತಾವ್ರು ಅವರು? ಇಲ್ಲ, ಅವಳು ಏನಾದರೂ ಒಂದು ಸ್ಟಾರ್ಟಪ್ ಏನಾದರೂ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಆಮೇಲೆ ಯೂಟ್ಯೂಬ್ನಲ್ಲಿ ಏನಾದರೂ ಚಾನಲ್ ಮಾಡೋದು ಅನ್ನೋದೊಂದಿದೆ. ಹೀಗೆ ಕೆಲವು ವಿಚಾರಗಳು ನಾವು ಅದಕ್ಕೆ ಇನ್ನೊಂದು 2-3 ತಿಂಗಳು 100% ಆಗೋಗ್ಬಿಟ್ಟು ಹೋದ್ಮೇಲೆ ಶಿ ಕ್ಯಾನ್ ಟೇಕ್ ದಿ ಕಾರ್ ಆ್ಯಂಡ್ ಗೋ ಅನ್ನೋ ಥರದಲ್ಲಿ ಬರೋವ್ರಿಗೂ ಸ್ವಲ್ಪ ಇನ್ನೂ ಸ್ವಲ್ಪ ಫಿಸಿಯೋಥೆರಪಿ ಅದು ಇದು ನಡೀತಾ ಇದೆ. ಸೊ ಐ ಥಿಂಕ್ ಶಿ ವಿಲ್ ಬಿ ಆಲ್ ರೈಟ್. ಮೊದಲನೇದು ಮಕ್ಕಳು ಇಶ್ಯೂ ಇದೆ, ಮಗಳದ್ದು ಈ ಪ್ರಾಬ್ಲಮ್ ಇದೆ. ಮಗ ಎಕ್ಸ್ಟ್ರಾರ್ಡಿನರಿ, ಇನ್ನು ಹಿಟ್ಟಾಗಿಲ್ಲ, ಇನ್ನು ಮದುವೆನೂ ಆಗಿಲ್ಲ ಮಗಂದು. ಜೊತೆಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಬಾಡಿಗೆ ಮನೇಲಿದ್ದಾರೆ, ಎಲ್ಲ ಕಳ್ಕೊಂಡಿದ್ದಾರೆ. ಏನಿದ್ರ ಲೆಸನ್ ಹೇಳಿ? ವಿಲ್ ಪವರ್ ಇರಬೇಕು, ಹೋಪ್ ಇರಬೇಕು, ಮತ್ತು ನಮ್ಮೇಲೆ ನಮ್ಗೆ ಗಟ್ಸ್ ಇರಬೇಕು. ಇದು ಇದ್ದರೆ ಮಾತ್ರ ವಿಕಾಸ ದರ್ಪಣ ಆಗುತ್ತೆ ಸರ್. ಇಂಥ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಕ್ರಿಯೇಟಿವ್ ಮೈಂಡು ಸರ್, ಹೆಂಗೆ ಸ್ಟೋರಿಗಳು ಬರುತ್ತೆ, ಹೆಂಗೆ ಡೈರೆಕ್ಷನ್ ಮಾಡ್ತೀರಾ, ನೆಮ್ಮದಿ ಎಲ್ಲಿದೆ ನಿಮಗೆ? ನಾನು ಕತೆಗೆ ಕೂತಾಗಲಿ ಸಿನಿಮಾ ಮಾಡಿದಾಗ ಆ ಸೆಕ್ಷನ್ ಸ್ವಿಚ್ ಆಫ್, ಅದ್ರ ಯೋಚನೆ ಮಾಡಲ್ಲ. ಏನಿದ್ರು ನನ್ನ ಕತೆ, ನನ್ನ ಕ್ಯಾರೆಕ್ಟ್ರು, ನನ್ನ ಸೀನ್ಗಳು ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಯಾವ ಥರ ದುಡ್ಡು ತರಬೇಕು, ಯಾವ ಥರ ಸಿನಿಮಾ ಮಾಡಬೇಕು ಅಂತ. ಈಗ ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇದು ಮುಂದಕ್ಕೆ ಹೋಗೋದೇ ಇಲ್ಲ. ಅದನ್ನು ಕಂಪ್ಲೀಟಾಗಿ ಅದಾಗುತ್ತೆ, ಯಾವತ್ತೋ ಒಂದು ದಿವಸ ಅದು ಆಗೋಗ್ಬಿಟ್ಟಿದೆ, ಇಟ್ ಇಸ್ ಪಾಸ್ಟ್. ಅದು ಅದ್ರ ಜೊತೆಗೆ ಹೋಗಬೇಕು. ಇದು ಹೊಸದು, ಇದರಲ್ಲಿ ಏನಾದ್ರು ಹೋಗಿ ಬಂದು ಇದರಲ್ಲಿ 100 ಕೋಟಿ ಬಂದ್ಬಿಟ್ರೆ ಅದಕ್ಕೆ ಒಂದು 100 ಕೋಟಿ ಬರುತ್ತೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಇರೋ ಹೆಸರು ಮೇಂಟೈನ್ ಆಗಿ ಏನೋ ಒಂದು ಕೈ ತುಂಬ ಒಂದು ಸ್ವಲ್ಪ ಪ್ರಾಫಿಟ್ ಸಿಗ್ಬೋದು. ಆಮೇಲೆ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು. ಇಷ್ಟು ದಿವಸ ಮಾಡ್ಕೊಂಬಂದಿರೋ ಹೆಸರನ್ನು ಉಳಿಸ್ಕೋಬೇಕಲ್ಲ. ಯಾವುದೋ ಒಂದು ಚಿಕ್ಕದಾಗಿ ಮಾಡಿಬಿಟ್ಟು ಹೆಸರು ಕೆಡಿಸ್ಕೊಂಡ್ಬಿಟ್ಟು ಮಾಡೋದು, ಅದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕೆಂದರೆ ಈಗ ನಮ್ಮನ್ನು ಜನ ಬೆಳೆಸಿರೋದು ಒಂದು ಥರದಲ್ಲಿ ಅವ್ರ ನಂಬಿಕೆಗೆ ವಿರೋಧವಾಗಿ ಹೋಗೋಕ್ಕಾಗಲ್ಲ. ಖಂಡಿತ ನಿಮ್ಮ ಫಿಲಮ್ಸ್ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ ಜನರದ್ದು. ಸರ್, ಈ ಇದರಲ್ಲಿ ಸ್ವಲ್ಪ ಕ್ವಶನ್ ಡಿಫ್ರೆಂಟಾಗಿ ಬರ್ತೀನಿ. ನಮ್ಮ ಫಿಲಮ್ ಚೇಂಬರು, ನೀವು ಇವರೇ ಲೀಡರ್, ನೀವು ಒಳ್ಳೆ ಹೈ ಪೋಸ್ಟಲ್ಲಿ ಇದ್ದವರು, ಮತ್ತು ಇವಾಗ ಸೀನಿಯರ್ ಮೋಸ್ಟ್, ಇವರೇ ಲೆಜೆಂಡ್. ಒಗ್ಗಟ್ಟಿಲ್ಲ ಸರ್, ಓವರ್ ಪಾಲಿಟಿಕ್ಸು, ಮತ್ತು ಸಪೋರ್ಟ್ ಸಿಸ್ಟಮ್ ಇಲ್ಲ. ಒಬ್ರು ನೋಡಿದ್ರೆ ಇನ್ನೊಬ್ರಿಗಾಗಲ್ಲ. ಇದನ್ನು ಹೆಂಗೆ ರೆಕ್ಟಿಫೈ ಮಾಡೋದು? ನಿಮ್ಮ ನೇತೃತ್ವದಲ್ಲಿ ಇದಕ್ಕೇನಾರು ಒಂದು ಆನ್ಸರ್ ಹುಡುಕ್ಬಾರ್ದಾ? ಒಂದು ಇದು ಹಲವಾರು ಸರಿ ನಾನು ರಾಜ್ಕುಮಾರ್ ಜೊತೆಯಲ್ಲಿ ನಾನು ಹೋರಾಟ ಮಾಡಿದಷ್ಟು ಅಂಥ ಒಂದು ಸೂಪರ್ ಪವರ್ ನನ್ನ ಕೈನಲ್ಲಿತ್ತು, ಅಂದರೆ ನಮ್ಮ ಇಂಡಸ್ಟ್ರಿ ಕೈಲಿತ್ತು. ನನ್ನ ಮಾತನ್ನ ರಾಜ್ಕುಮಾರ್ ಅವರು ನನಗೆ 52ನೇ ಇಸ್ವಿಲ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದಾಗ್ಲಿಂದ ಅವ್ರು ನನಗೆ ಗೊತ್ತು. ಇವರೆಲ್ಲ ಈಗ ರಾಜ್ಕುಮಾರ್ ಅಂತ ಬಂದವರು. ನಾವು ರಾಜ್ಕುಮಾರ್ ಅಲ್ಲ, ಮುತ್ತರಾಜ ಆಗಿದ್ದಾಗ ನಮ್ಮ ತಂದೆಯವ್ರ ಪಿಕ್ಚರ್ ಮಾಡುವಾಗ ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಅವರ ಸಂಬಂಧ. ಅಂಥ ರಾಜ್ಕುಮಾರ್ ಅವ್ರ ಜೊತೆನಲ್ಲಿ ನಾವು ಹಲವಾರು ಹೋರಾಟ ಮಾಡಿ ರಾಜ್ಕುಮಾರ್ನ ಕರ್ಕೊಂಬರೋದು ಅಂದರೆ ನನ್ನನ್ನು ಬಿಡ್ತಾ ಇದ್ರು. ಅವಾಗ ನಾನು ಹೋಗಿ ರಾಜ್ಕುಮಾರ್ ಹತ್ರ ಹೇಳಿದ್ರೆ ಅವರು ಸಾಯಂಕಾಲ ಬನ್ನಿ ಬಾಬು ಅನ್ನೋರು. ಸಾಯಂಕಾಲ ಹೋದ್ಮೇಲೆ ಸರ್ ಇದು ಈ ಥರ ಟ್ಯಾಕ್ಸ್ ಹಿಂಗೆ ಹಾಕಿದ್ದಾರೆ, ಈ ಥರ ಟ್ಯಾಕ್ಸ್ ಬಂದರೆ ನಮ್ಮ ದುಡ್ಡಲ್ಲಿ ಇಷ್ಟು ಕಮ್ಮಿ ಆಗೋಗ್ಬಿಡುತ್ತೆ, ನಮ್ಗೆ ಯಾವುದು ಕನ್ನಡ ಚಿತ್ರರಂಗ ಕಷ್ಟ, ಪರಭಾಷೆಗಳೇ ಬೆಳೀತಾ ಇದೆ ಇಲ್ಲಿ. 50 ವರ್ಷದಿಂದ ನಮ್ಮ ತಂದೆಯವರು ಹುಣಸೂರು ಕೃಷ್ಣಮೂರ್ತಿ ಹೋಗಿ ಆಗಿನ ಮುಖ್ಯಮಂತ್ರಿಗಳಿಗೆ ಮೆಮೊರಾಂಡಮ್ ಕೊಟ್ಟಿದ್ರು, ಈ ಪರಭಾಷಾ ಚಿತ್ರಗಳಿಗೆ ಏನಾದರೂ ಕಡಿವಾಣ ಇಲ್ಲದೆ ನಾವು ಬದುಕಕ್ಕೆ ಆಗಲ್ಲ ಅಂತ. ಸೇಮ್ ಥಿಂಗ್ ಹ್ಯಾಪನಿಂಗ್ ಇನ್ 2025 ಆಲ್ಸೋ. ಇನ್ನು ಆ ಪರಭಾಷಾನ ನಾವೇನು ಮಾಡೋಕ್ಕಾಗಿಲ್ಲ. ಅವ್ರದ್ದೇ
ಡಾಮಿನೇಷನ್ ಜಾಸ್ತಿ ಇದೆ. ಸೊ ಹೀಗೆ ಇರುವಾಗ ನನಗೆ ಏನನ್ಸುತ್ತು, ರಾಜ್ಕುಮಾರ್ ಅವ್ರನ್ನ 7 ವಾರಕ್ಕೆ ಬರಬೇಕು ಬಿಟ್ಟು ಈ ಪರಭಾಷಾ ಚಿತ್ರಗಳು ಅಂತೇಳಿ ಒಂದು ದೊಡ್ಡ ಹೋರಾಟ. ಅದ್ರಲ್ಲಿ ಧರ್ಮ್ ಸಿಂಗ್ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ರು. ನನಗೆ ಅವರೊಂಥರ ಭಾಳ ಹತ್ತಿರದವರು ಧರ್ಮ್ ಸಿಂಗ್ ಅವರು, ನಮ್ಮ ರಾಜ್ಕೋಟ್ಸೆ ಅವ್ರುವೆ. ಪಾಪ ಅವರು ಎಲ್ಲ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಆಗ ಫೈನಾನ್ಸ್ ಮಿನಿಸ್ಟ್ರು 4 ದಿನ ಕಂಟಿನ್ಯೂಸ್ ಆಗಿ ಸಿದ್ದರಾಮಯ್ಯನವರು ಅವ್ರಿಗೆ ರಾಜ್ಕುಮಾರ್ ಕಂಡ್ರೆ ಬಹಳ ಆಸೆ, ನಮ್ಮ ಕಾಡ್ನವರು ಅಂತ ಅವ್ರವ್ರಿಗೆ ಒಂದು ರಿಲೇಷನ್. ಹಾಗಾಗಿ ಆರ್ಡರ್ ಪಾಸ್ ಮಾಡೋದು ಕಿತ್ತು 4 ವಾರ ಬಿಟ್ಟು ಬರಬೇಕು ಅಂತ. ಈ ಹೋರಾಟದಲ್ಲಿ ನಾನು ತುಂಬ ಇದು ತಗೊಂಡಿದ್ದೆ. ಸೇಮ್ ಗ್ರೇಟ್ ಕೆಲವು ಕನ್ನಡದ ಸ್ನೇಹಿತರು ಹಿಂದಿನ ದಿವಸದ ರಾತ್ರಿಯಲ್ಲಿ ಕೆಲವು ಲೆಟರ್ ಮಾಡಿಬಿಟ್ಟು ಅದನ್ನು ಯಾಸ್ ಚೋಪ್ರಿಗೆ ಕೊಟ್ಟು, ಆ ಯಾಸ್ ಚೋಪ್ರ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಸುಪ್ರೀಂ ಕೋರ್ಟಲ್ಲಿ ಇದನ್ನು ತರಬಾರ್ದು ಅಂತ ಒಂದು ಸ್ಟೇ ತಂದರು. ಆವಾಗ ರಾಜ್ಕುಮಾರ್ ಬೆನ್ನಿಗೆ ಚೂರಿ ಹಾಕಿದವರು ಇಲ್ಲಿದ್ದವರು ಕೆಲವರು. ಆ 7 ವಾರದ ಫಿಸ್ಲೌಟೇ ಆಗೋಯ್ತು ಅದು. ಅವಾಗ ಪಾಪ ಅವ್ರಿಗೂ ನ್ಯಾಷನಲ್ ಲೆವೆಲಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೋ. ಇದು ಸುಪ್ರೀಂ ಕೋರ್ಟ್ಗೆ ಎಗೇನೆಸ್ಟ್ ಅವತ್ತು ಹೋರಾಟ ಮಾಡಿದ್ರೆ ರಾಜ್ಕುಮಾರ್ ಇನ್ನೊಂದು ಸ್ವಲ್ಪ ಇಳಿದಿದ್ರೆ ಅಂತ ಗೋಕಾಕ್ ಚಳುವಳಿನೇ ಮಾಡಿದ್ವಿ. ಈ ಥಿಯೇಟ್ರ್ಗಳನ್ನ ಎಲ್ಲ ನಮ್ಮ ಕಬ್ಜಕ್ಕೆ ತಗೊಂಡ್ಬಿಡ್ತಿದ್ವಿ. ಯಾವ ಪಿಕ್ಚರು ಬೆಂಗಳೂರು ಸಿಟಿ ಸೆಂಟ್ರಲ್ನಲ್ಲಿ ಬರಲೇಬಾರ್ದು, ಇವರೆಲ್ಲ ಹೊರಗಡೆನೇ ಇರಬೇಕು, ಕೆಂಗೇರಿ ಬಳ್ಳಾರಿ ಅಲ್ಲೇ ಇರ್ಬೇಕು ಇವರೆಲ್ಲ, ಆ ಥರ ಮಾಡ್ತಿದ್ವಿ ನಾವು. ಬಟ್ ಆದರೆ ನಮ್ಮವರೇ ಯಾವಾಗ ಚೂರಿ ಹಾಕ್ಬಿಟ್ರು ಅದು ರಾಜ್ಕುಮಾರ್ ಅವ್ರಿಗೆ ಭಾಳ ಬೇಜಾರಾಗೋಯ್ತು. ಏನು ನಾವು ಅವ್ರಿಗೇನು ಬೇಕಾಗಿರ್ಲಿಲ್ಲ, ಅವ್ರ ಪಿಕ್ಚರ್ಗಳು ಸೂಪರ್ ಡ್ಯೂಪರ್ ಹಿಟ್ಟು. ಅವರು ನನಗೆ ಬೇಡ ಬೇರೆಯವ್ರಿಗೆ ಆಗಬೇಕು, ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ಸ್ಗೆ ಬೇರೆ ನಿರ್ಮಾಪಕರಿಗೆ ಆಗಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಯಿತು. ಅವ್ರಿಗೆ ಸ್ವಾರ್ಥ ಇರಲಿಲ್ಲ. ಆ ಥರ ಸ್ವಾರ್ಥ ಇದ್ದಿದ್ರೆ ಅವ್ರು ಬರ್ತಾನೆ ಇರಲಿಲ್ಲ. ಅವ್ರ ಪಿಕ್ಚರ್ಗಳು ಡಬ್ಬಾ ಪಿಕ್ಚರ್ ಅಂದ್ರೆ 150 ದಿನ ಹೋಗೋದು, ಸೂಪರ್ ಹಿಟ್ ಅಂದ್ರೆ 50 ವಾರ ಹೋಗೋದು. ಅದು ರಾಜ್ಕುಮಾರ್. ಆಮೇಲೆ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬನಿಗೆ 1 ಕೋಟಿ ಪ್ರಾಫಿಟ್ ಬರ್ಬೋದು, ಇಬ್ಬನಿಗೆ 2 ಕೋಟಿ ಪ್ರಾಫಿಟ್ ಬರ್ಬೋದು, ಇನ್ನೊಬ್ಬನಿಗೆ 10 ಲಕ್ಷ ಬರೋದು. ಬಟ್ ಪಿಕ್ಚರ್ ಫೇಲ್ ಆದ್ರೂ ಅವ್ನು 25 ಲಕ್ಷ ಮನೆಗೆ ತಗೊಂಡು ಹೋಗ್ತಿದ್ದ. ಅದು ರಾಜ್ಕುಮಾರ್. ಆ ಥರ ಬರಲ್ಲ ಬಿಡಿ, ಇನ್ಯಾರು ಬರಕ್ಕೆ ಸಾಧ್ಯನೇ ಇಲ್ಲ. ಒನ್ ಆ್ಯಂಡ್ ಓನ್ಲಿ ರಾಜ್ಕುಮಾರ್. ನೆನ್ನೆನೂ ರಾಜ್ಕುಮಾರ್, ಇವತ್ತು ರಾಜ್ಕುಮಾರ್, ನಾಳೆನೂ ರಾಜ್ಕುಮಾರ್. ಇನ್ಯಾವನೂ ಆ ಥರ ಬರೋಕ್ಕೆ ಆಗಲ್ಲ. ಪೊಲೀಸ್ ಕಮಿಷನರು ಒಂದ್ಸರಿ ನಮ್ಮನ್ನೆಲ್ಲ ಕರೆದು, ಟಿಕೆಟ್ನ ನೀವು 3 ಡೇಸ್ ಮುಂದೆ ಸ್ಟೇಡಿಯಮಲ್ಲಿ ಕೊಡಿ, ಥಿಯೇಟ್ರ್ಗಳ ಮುಂದೆ ಕೊಡಬೇಡಿ, ನಮಗೆ ಭಾಳ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ ಜನಗಳನ್ನ. ಆ ಥರ ಜನ ಬರೋರು ಅವ್ರ ಸಿನಿಮಾಗೆ. ನಾವೊಂದ್ಸರಿ ಸ್ಟ್ರೈಕ್ ಮಾಡಿಬಿಟ್ಟಿದ್ವಿ 7 ದಿವಸನೋ 8 ದಿವಸ. ಪೊಲೀಸ್ ಕಮಿಷನರ್ ಕರೆದ್ರು, ಇಲ್ಲ ನೀವು ಬೇಗ ಥಿಯೇಟ್ರ್ಗಳನ್ನ ಒಂದು ಕಾಂಪ್ರಮೈಸ್ ಓಪನ್ ಮಾಡಿ, ಇದರ ಎಲ್ಲ ಕಳ್ಳರು ದರೋಡೆಕಾರರೆಲ್ಲ ಸ್ಟ್ರೀಟಲ್ಲಿ ಇದ್ದಾರೆ, ನಮಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಅಂತ. ಹಾಗೆ ಏನೇ ಹೋರಾಟ ಮಾಡಿದ್ರು ಇಲ್ಲಿ ಯೂನಿಟಿ ಇಲ್ಲ. ಇವತ್ತು ನಾವಿರೋ ಪರಿಸ್ಥಿತಿಗೆ ನಾವೇ ಕಾರಣ. ನಮ್ಮಲ್ಲಿ ಯೂನಿಟಿನೇ ಇಲ್ಲ. ನಾವು ಉದಾಹರಣೆಗೆ ಹೇಳ್ತೀನಿ, 100% ಟ್ಯಾಕ್ಸ್ ಫ್ರೀ ಇತ್ತು ನಮಗೆ. 100% ಟ್ಯಾಕ್ಸ್ ಫ್ರೀನ GST ಬಂದ ತಕ್ಷಣ ಹೊರಟೋದ್ಮೇಲೆ ಸ್ಟೇಟ್ 8%, 9%, ಸೆಂಟ್ರಲ್ದು 9%. ಸಿದ್ದರಾಮಯ್ಯನವರು ಅವ್ರಿಗೆ ಪಾಪ ಕನ್ನಡ ಪ್ರೊಡ್ಯೂಸರ್ಸ್ ಮೇಲೆ ಭಾಳ ಒಂದು ಕರುಣೆ. ಏನರಪ್ಪ ಬರೀ ಯಾವಾಗಲೂ ಸಾಲ ಮಾಡ್ತಿರ್ತೀರ, ಜೀವನದಲ್ಲಿ ನಿಮಗೆ ಇದೇ ಇಲ್ವಲ್ಲ, 50% ವಾಪಸ್ ಕೊಡೋಣ ನಿಮಗೆ ಟ್ಯಾಕ್ಸು ಅಂತ ಹೇಳಿದ್ರು. ವಿಧಾನಸಭೆಯಲ್ಲಿ ಅದಾಯಿತು. ನಮ್ಮ ಪುಣ್ಯಾತ್ಮರು ಇದ್ದಾರಲ್ಲ, ಲೀಡರ್ಸ್ ಅಂತ ಯಾರಿದ್ದಾರೆ, ಅದನ್ನು ಹೋಗಿ ಒಂದು ಆರ್ಡರ್ ಮಾಡ್ಸೋಕ್ಕಾಗಲಿಲ್ಲ. 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀನಿ ಅಂದರು ಒಂದು ಥಿಯೇಟ್ರಿಗೆ ಸಿದ್ದರಾಮಯ್ಯ. ಆರ್ಡರ್ ಆಯಿತು. ಆ ಆರ್ಡ್ರಲ್ಲಿ ಕೆಲವು ನಿಪುಣಗಳಿದೆ. ಅಂದರೆ ಈ ಅಧಿಕಾರಿಗಳು ಕೆಲವರು ಅವ್ರಿಗೆ ಕನ್ನಡ ಇಂಡಸ್ಟ್ರಿ ಬೆಳೆಯೋದು ಇಷ್ಟ ಇಲ್ಲ, ಅವ್ರಿಗಿನ್ನೂ ಪರಭಾಷಾನೇ ಬೆಳಿಬೇಕು. ಬಿಕಾಸ್ ಅವರೆಲ್ಲ ಪರಭಾಷದವರು. ಯಾಕೆಂದರೆ ಒಬ್ಬ ಪರಭಾಷಾ IAS ಆಫೀಸರ್ ಇದ್ದರು. ನಾವು ಟಿಕೆಟ್ನ ರೆಡ್ಯೂಸ್ ಮಾಡಿ ಅಂತ ನಾನು ಕಮಿಟಿಲಿ ಇದ್ದೆ. ಅವಾಗ ಹೋಗಿದ್ದಾಗ ಅವ್ರು ಗಲಾಟೆ ಮಾಡ್ತಿದ್ರು, ರೆಡ್ಯೂಸ್ ಮಾಡಿಬಿಡಿ ಸರ್ ಅಂತ. ಅಂದರೆ ಅವ್ರ ಭಾಷೆಗೆ ಕಮ್ಮಿ ಆಗಿಬಿಡುತ್ತೆ ದುಡ್ಡು ಅಂತ. ಹಾಗೆ ನಮ್ಮಲ್ಲಿ ಏನಾಗಿದೆ, ಕೆಲವು IAS ಅಧಿಕಾರಿಗಳಿಗೆಲ್ಲ ಅವ್ರಿಗೇನು ಕನ್ನಡನೂ ಬೇಕಾಗಿಲ್ಲ, ಕನ್ನಡ ಭಾಷೆನೂ ಬೇಕಾಗಿಲ್ಲ, ಕನ್ನಡ ಪಿಕ್ಚರು ಬೇಕಾಗಿಲ್ಲ. ಅದನ್ನು ತಂದು ಇಟ್ಬಿಟ್ಟಿದ್ದಾರೆ. ಇವತ್ತು ನಮಗೆ ಥಿಯೇಟ್ರ್ಗಳೇ ಇಲ್ಲ. ಕೇರಳದಲ್ಲಿ 135 ಥಿಯೇಟ್ರ್ ಗೌರ್ಮೆಂಟ್ನವ್ರು ಮಾಡಿದ್ದಾರೆ. ಅಂದರೆ KFDC ಇಂದ, ಕೇರಳ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ. ಅಲ್ಲಿ ಇವಾಗ ಆ ಪ್ರೊಡ್ಯೂಸರ್ಸ್ಗೆ ಮಲ್ಟಿಪ್ಲೆಕ್ಸ್ ಬೇಕಾಗಿಲ್ಲ, ಆ ಕೇರಳ ಥಿಯೇಟ್ರ್ಗಳೇ ಬೇಕು. ಮಲ್ಟಿಪ್ಲೆಕ್ಸ್ ತಾತ್ನಂಗಿವೆ ಆ ಥಿಯೇಟ್ರ್ಗಳು. ನಾವು ಆ ಥರದ್ದು 1000 ಥಿಯೇಟ್ರ್ ತರಬೇಕು ಕರ್ನಾಟಕದಲ್ಲಿ. ಆ 1000 ಥಿಯೇಟ್ರ್ ತಂದರೆ ಒಂದು ಥಿಯೇಟ್ರಿಗೆ 10 ಜನ ಸಿಗ್ತಾರೆ ಕೆಲಸ.
ನಾವು ಏನು ಹೇಳಿದ್ವಿ, ಒಂದು ಚಿಕ್ಕದಾಗಿ ಒಂದು ಹೋಟ್ಲು, ಒಳ್ಳೆ MTR ಥರದ್ದು ಯಾವುದೋ ಚಿಕ್ಕದೊಂದು ಹೋಟ್ಲು, ಆಮೇಲಿಂದ ತರಕಾರಿ ಅದು ಇದು ತೊಗೊಂಡೋಗಿ ಸಿನಿಮಾ ಬಂದು ನಂಗೆ ತೊಗೊಂಡು ಹಂಗೆ ಹೋಗ್ಬೇಕು ಅಂತ. ಸೊ ಇದಿಷ್ಟಕ್ಕೂ ಒಂದು 15 ಜನ ಕೆಲಸಗಾರರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. 1000 ಥಿಯೇಟ್ರ್ ಮಾಡಿದ್ರೆ ಆಮೇಲೆ ಸರ್ಕಾರಕ್ಕೆ ಟ್ಯಾಕ್ಸ್ ಎಷ್ಟು ಬರುತ್ತೆ 1000 ಥಿಯೇಟ್ರಿಂದ? 20%. ಇವತ್ತು 100 ರೂಪಾಯಿ ಕಲೆಕ್ಷನ್ ಅಂದರೆ 20 ರೂಪಾಯಿ ಸರ್ಕಾರಕ್ಕೆ ಕೊಡಬೇಕು, 50 ರೂಪಾಯಿ ಇವನಿಗೆ ಕೊಡಬೇಕು, ಯಾರಿಗೆ? ಮಲ್ಟಿಪ್ಲೆಕ್ಸ್ನವನಿಗೆ. 70 ರೂಪಾಯಿ ಹೊರಟೋಯ್ತು. ನಾವು ಹಾಕೋ 100 ರೂಪಾಯಿ ಸಾಲ ಮಾಡಿ ನಾವು 30 ತಗೊಳಕ್ಕಾಗೋದು ಅಸಲಿಗೆ, ಪ್ರಾಫಿಟ್ ಬಿಡಿ. ಸೊ ಈ ಸಿಸ್ಟಮ್ಗೆಲ್ಲ ಒಂದು ಆಗುತ್ತೆ ಅಂತ ಯಾರು ಇಂಡಸ್ಟ್ರಿಯವರು ಅದನ್ನು ಹೋಗಿ ಇವತ್ತವರೆಗೂ ಅದನ್ನು ಒಂದು ಸರಿ ಮಾಡಿಸಿಲ್ಲ. ಒಂದು ಚಿಕ್ಕದು ಹಳೆ ಕಾಲದ್ದೇ 1952ಗೆ ಏನೊಂದು ಸೆಲ್ಯುಲಾಯ್ಡ್ ಅಂತ ಫಿಲಮ್ ಇತ್ತು, ಬೆಂಕಿ ಹತ್ಕೊಳುತ್ತೋ ಅದೇ ರೂಲ್ಸ್ ಇನ್ನೂ ಇಟ್ಕೊಂಡು ಈಗ ನೋಡಿ, ಸಿನಿಮಾನ ಹುಡುಕಿಕೊಂಡು ಕೆಂಪೇಗೌಡ ರೋಡ್ಗೆ ಬರೋದು ಒಂದು ಕಾಲ ಇತ್ತು. ಬಟ್ ಇವತ್ತು ಹೊರಟಾಯ್ತು, ಯಾರಿಗೂ ಟೈಮ್ ಇಲ್ಲ, ಈ ಟ್ರಾಫಿಕಲ್ಲಿ ಬರೋಕ್ಕಾಗಲ್ಲ. ಈ ಮಲ್ಟಿಪ್ಲೆಕ್ಸ್ಗಳೆಲ್ಲ 600, 800, 1000 ಅಂತ ತಲೆ ಹೊಡೆದು ತಿಂತಿದ್ದಾರೆ. ಅದಕ್ಕೆ ಜನ ದೂರ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ 50/80 ಸೈಟಲ್ಲಿ ಇಲ್ಲ ಸರ್ಕಾರದ ಯಾವ್ಯಾವ ಖಾಲಿ ಜಾಗಗಳಿದೆ ಅಲ್ಲಿ ಲೀಸ್ಗಾದ್ರು ಕೊಡಿ, 250 ಸೀಟಿಂದು 75 ರೂಪಾಯಿ 100 ರೂಪಾಯಿ ಅಷ್ಟೇ ಮಾಡಬೇಕು ಅಂತೆಲ್ಲ ಮಾಡಿತ್ತು. ಆಗಲಿಲ್ಲ, ಯಾರು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಇಷ್ಟ ಇಲ್ಲ. ಈ ಥರ ಹಲವಾರಿದೆ. ಒಂದು ಈಗ ನಾವೆಲ್ಲ ಸೇರಿ ಸ್ನೇಹಿತರು ಒಂದು ಗಂಧದ ಗುಡಿ ಅಂತ ಒಂದು ಹೌಸಿಂಗ್ ಸೊಸೈಟಿ ಮಾಡಿದ್ದೀವಿ. ಒಂದು 50 ಎಕರೆನೋ 100 ಎಕರೆ ಬೇಕು ಎಲ್ಲರಿಗೂ. ಒಂದು ಮೈಸೂರಲ್ಲಿ ಮನೆ ಮಾಡ್ಕೊಳ್ಬೇಕು, ಅಲ್ಲಿ ಫಿಲಮ್ ಸಿಟಿ ಬರುತ್ತೆ ಅಂತ ಸರ್ಕಾರದ ಹತ್ರ ಒಂದು 6 ವರ್ಷದಿಂದ ತಿರುಗ್ತಾ ಇದ್ದೀವಿ. ಪಾಪ CM ಹೇಳಿದ್ರು, ಮಾದೇವಪ್ಪನವರು ಹೇಳಿದ್ರು, ಎಲ್ಲ ಹೇಳಿದ್ರು. DC ಗಳೆಲ್ಲ ಸರಿ ಜಾಗನೇ ಇಲ್ಲ ಅಂತ. ಹೀಗೆ ಒಂದು ಕಡೆ ಸರ್ಕಾರ ರೆಸ್ಪಾಂಡ್ ಮಾಡಲ್ಲ. ನಮ್ಮ ಹತ್ರ ರಾಜ್ಕುಮಾರ್ ಥರ ಒಂದು ಆರ್ಮಿ ಇಲ್ಲ, ಅದು ಒನ್ ಮ್ಯಾನ್ ಆರ್ಮಿ. ಆ ಥರ ಇವತ್ತೇನಾದ್ರು ಇದ್ದಿದ್ರೆ ಸರ್ಕಾರದವರು, ನಾವು ನೋಡಿದ್ದೀವಿ ಎಲ್ಲ ಸರ್ಕಾರದವ್ರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ರಾಜ್ಕುಮಾರ್ ಮನೆಗೆ ಬರೋರು, ಮೊದಲು ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಓದಿ ತಗೊಳಕ್ಕೆ ಹೋಗ್ತಿದ್ರು. ಅಂದರೆ ಆ ಪವರ್ ಹಂಗಿತ್ತು. ಇವತ್ತು ಆ ಥರ ಪವರ್ನವ್ರು ಯಾರೂ ಇಲ್ಲ. ಈ ಇರೋರ್ಗೂ ಏನಾಗಿದೆ, ಅವ್ರಿಗೆ ಪ್ಯಾನ್ ಇಂಡಿಯಾ ಬೇಕು, ಅವ್ರಿಗೆ ಕರ್ನಾಟಕ ಬೇಕಾಗಿಲ್ಲ. ಅವ್ರಿಗೇನು ಇಲ್ಲಿ ನಾವು ಆ ಥರ ಶುರು ಮಾಡಿಬಿಟ್ರೆ ಎಲ್ಲಿ ನಮ್ಮ ಪಿಕ್ಚರ್ ಅಲ್ಲಿ ನೋಡಲ್ವೋ ಅಂದ್ಬಿಟ್ಟು ಹೋಗೋದು 2 ಪಿಕ್ಚರು 3 ಪಿಕ್ಚರು ವರ್ಷದಲ್ಲಿ. ಅದಕ್ಕೆ ಅವರು ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡೋರು. ಅದು ರಾಜ್ಕುಮಾರ್ ಹಾಗೆ ಮಾಡ್ತಿರಲಿಲ್ಲ, ಕೇರೇ ಮಾಡ್ತಿರ್ಲಿಲ್ಲ. ಪಂಚೆ ಕಟ್ಟಿ ವೈಟ್ ಶರ್ಟ್ ಹಾಕಿ ಬಂದರೆ ಕೆಂಪೇಗೌಡ ನೋಡಿಗೆ ಕಂಪ್ಲೀಟ್ ಇದನ್ನು ನಡ್ಗೋಗ್ಬಿಡೋದು. ಆ ಥರ ಒಂದು ಪವರ್ ಇತ್ತು. ಆ ಪವರ್ ಇವತ್ತು ಇಲ್ಲ. ಆಮೇಲೆ ಅವ್ರಿಗೆ ಸ್ವಾರ್ಥ ಇರಲಿಲ್ಲ, ಅವ್ರಿಗೆ ಬೇಕೇ ಆಗಿರಲಿಲ್ಲ. ಅವ್ರ ಪಿಕ್ಚರ್ ಸುಮ್ಮನೆ ಹಾಕಿದ್ರೆ 3 ದಿವಸ ಹೋಗೋದು, ಅಂಥವ್ರಿಗೇನು ಬೇಕಾಗಿರಲಿಲ್ಲ. ಬಟ್ ಅವರು ಇಂಡಸ್ಟ್ರಿಗೆ ಆಗಬೇಕು, ಇಂಡಸ್ಟ್ರಿ ಬೆಳಿಬೇಕು, ಎಲ್ಲ ನಟರು ಬೆಳಿಬೇಕು, ಎಲ್ಲ ನಿರ್ಮಾಪಕರು ಬೆಳಿಬೇಕು, ನಿರ್ದೇಶಕರು ಬೆಳಿಬೇಕು ಅನ್ನೋದು ಅವ್ರಿಗೊಂದು ದೊಡ್ಡ ಮನೋಭಾವ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂಥ ಪವರ್ಫುಲ್ ವ್ಯಕ್ತಿ, ಅವ್ರಿಗೇ ಬೆಂಚೂರಿ ಹಾಕಿದ ಕತೆ ಕೇಳಿದ್ವಿ ನಾವು. ಇನ್ನು ನೀವು ವಿಕಾಸ ದರ್ಪಣ ನಾವು ಕರ್ನಾಟಕ ಡೆವಲಪ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡಿ. ವಿ ಆರ್ ಅ ಕಾಮನ್ ಮ್ಯಾನ್. ಇಂಥ ಒಂದು ಜಾಗದಲ್ಲೇ ನಾವು ಬೆಳಿಬೇಕಾಗಿರೋದು. ಇವತ್ತು ಬಾಬು ಸರು ಇನ್ನು ಯೋಚನೆ ಮಾಡಿ, ಅವ್ರಿಗೆ ಎಷ್ಟು ಅಟ್ಯಾಕ್ ಆಗಿರುತ್ತೆ ಸರ್ ನಿಮ್ಮ ಸೊಸೈಟಿಲಿ, ನಿಮ್ಗೆ ಇಂಡಸ್ಟ್ರಿಲಿ ಅಟ್ಯಾಕ್ ಆಗಿದೋ ಇಲ್ಲೋ? ಅಯ್ಯೋ, ಬೇಕಾದಷ್ಟಾಗಿದೆ. ಇದು ಏನಾಗ್ಬಿಡುತ್ತೆ, ನಮ್ಮ ಸ್ವಾರ್ಥಕ್ಕೇನು ನಾವು ಮಾಡೋದು. ಹೌದೌದು. ಯಾವತ್ತೂ ಒಂದು ಕಾಯಿನ್ ಹ್ಯಾಸ್ ಗಾಟ್ 2 ಸೈಡ್ಸ್. ನಾವು ಈ ಆ್ಯಂಗಲಲ್ಲಿ ಹೋದಾಗ ಇನ್ನೊಂದು ಆ್ಯಂಗಲ್ನಲ್ಲಿರೋರಿಗೆ ಮನಸ್ಸಿಗೆ ತಾಪ ಆಗುತ್ತೆ. ಆದರೆ ಈ ಆ್ಯಂಗಲಲ್ಲಿ ಹೋದಾಗ ಇತ್ಲ ಕಡೆಯವ್ರಿಗಾಗುತ್ತೆ. ಅದರಿಂದ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕು. ಈ ಬ್ಯಾಲೆನ್ಸ್ಡ್ ಆಗಿ ಹೋಗೋದಕ್ಕೆ ಕೆಲವು ಸ್ವಾರ್ಥಿಗಳಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಬಂದಿರೋದು ಇಂಡಸ್ಟ್ರಿನಲ್ಲಿ, ಆ ಚೇಂಬರ್ನಲ್ಲಿ ಕೆಲವು ಕಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವ್ರಿಗೆ ದುಡ್ಡಿನ ಮೇಲೆ ಆಸೆ ವಿನ ಇಂಡಸ್ಟ್ರಿ ಮೇಲೆ ಆಸೆ ಇಲ್ಲ. ಹೀಗೆ ಯಾರು ಲೀಡರ್ಸ್ ಇಲ್ಲ. ಬರೋ ಲೀಡರ್ಗಳಿಗೆಲ್ಲ ಜೋಬ್ಗೆ ಏನು ಹಾಕ್ಕೊಂಡು ಹೋಗ್ತೀನಿ, ನಾನೆಲ್ಲಿ ಫ್ಲೈಟಲ್ಲಿ ಹೋಗಲಿ, ನಾನೆಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಇರಲಿ ಅನ್ನೋದೇ ಆಗಿದೆ. ಇದನ್ನ ನೋಡಿ, ಈಗ 200 ರೂಪೀಸ್ ಟಿಕೆಟ್ ಇಷ್ಟೆಲ್ಲ ಕಷ್ಟಪಟ್ಟು ತಂದ್ವಿ. ಈ ಮಲ್ಟಿಪ್ಲೆಕ್ಸ್ನವರಿಗೆ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಕೇಳಕ್ಕೆ ರಿಟ್ಟೋಗೋಕ್ಕೆ ತಾಕತ್ತಿಲ್ಲ. ಅಲ್ಲಿ 150 ರೂಪಾಯಿ, ಅಲ್ಲಿಗೆ ಯಾಕೆ ಹೋಗಲ್ಲ ಇವರು ರಿಟ್ ಹಾಕಿ? ಕೇರಳದಲ್ಲಿ ಹೋಗ್ಬೋದಲ್ಲ, ತಮಿಳ್ನಾಡಲ್ಲಿ ಹೋದ್ರೆ ಮುಚ್ಚಿಬಿಟ್ಟು ಕಳಿಸ್ಬಿಡ್ತಾರೆ ಇವ್ರನ್ನ ಮನೆಗೆ. ನಾವು ತುಂಬ ಸಾಫ್ಟು, ನಮ್ಮ ಮೇಲೆ ಕೇಸ್ಗಳು ಹಾಕ್ಕೊಂಡು ಆ 200 ರೂಪಾಯಿ ಕಾಮನ್ ಮ್ಯಾನಿಗೆ ಬರೋದನ್ನು ನಿಲ್ಲಿಸಿಟ್ಟಿದ್ದಾರೆ. ಅಂದರೆ ಇವತ್ತಿಲ್ಲ ನಾಳೆ ಅದಾಗುತ್ತೆ. ಬಟ್ ಟೈಮ್ ಬೀಯಿಂಗ್ ಒಂದು ಡಿಫೀಟ್ ಆಯ್ತಲ್ಲ,